ಹೀಗಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಪ್ರವೇಶ್ ವರ್ಮಾ ಮತ್ತು ಮನೋಜ್ ತಿವಾರಿ ಇಬ್ಬರಲ್ಲಿ ಯಾರನ್ನಾದ್ರೂ ಸಿ ಎಂ ಸಪೋರ್ಟ್ ಮಾಡುವಂಥದ್ದು ಹೊರಗಿನಿಂದ ಕೆಲಸ ಮಾಡೋ ಸಾಧ್ಯತೆಗಳು ಇದ್ದಾವೆ. ಮತ್ತು ಬಿ ಜೆ ಪಿಯಲ್ಲಿ ನಿಮ್ಗೆ ಗೊತ್ತದ ಕೊನೆ ಮಾತು ಕೊನೆ ಡಿಸಿಷನ್ ಯಾರ್ದಂದ್ರೆ ಮೋದಿ ಅವ್ರದ್ದು ಮತ್ತು ಶಾ ಅವ್ರದ್ದು. ಹೀಗಾಗಿ ಇನ್ನು ಅವರ ವಿರೋಧವಾಗಿ ಬಿ ಜೆ ಪಿಯಲ್ಲೇ ನಿಂತರೆ ಕೆಲಸ ಆಗೋದಿಲ್ಲ. ಅದಕ್ಕಾಗಿ ಹೊರಗೆ ಬಂದ ಹೊಸ ಸರ್ಕಾರ ಯಾಕೆ ರಚನೆ ಮಾಡಬಾರ್ದು ಅನ್ನೋದು ಅವರಲ್ಲಿ ತಿಳಿಯಲ್ಲೇ ಸಣ್ಣಾಗಿ ಹುಳ ಹೊಕ್ಕೊಂಡು ಬಿಟ್ಬಿಟ್ಟದ. ಈ ಎಲ್ಲ ಕಾರಣಗಳಿಂದಾಗೆ ದಿಲ್ಲಿ ಅಸಮಾಧಾನದ ಮಡ್ಡಲ್ಲಿ ಕುಳಿತಂಗೆ ಆಗಿಬಿಟ್ಟದ. ಜನ ನಿಧಾನಕ್ಕೆ ಎಚ್ಚರಗೊಳ್ತಾ ಇದ್ದಾರೆ. ಏನಪ್ಪ ಇದು ಟ್ಯಾಕ್ಸ್ ಮತ್ತು ಹೊಸ ಬರ್ಲಿಕ್ಕೈತಿದ್ವು, ಮೋದಿಯವ್ರ ಸರ್ಕಾರ ನಮ್ಗೆ ಹೊಸ ಟ್ಯಾಕ್ಸ್ ಕೊಡಿಸ್ಲಿಕ್ಕೈತು ಅನ್ನೋಂಥ ಭಯನ ಅವ್ರು ಕಾಡ್ಲಿಕ್ಕೈತದ. ಏನೋ ಒಂದು ಅತಂತ್ರ ಸ್ಥಿತಿ ಇಟ್ಕೊಂಡು ಮನಸ್ಥಿತಿ ಇಟ್ಕೊಂಡು ಮತ ಹಾಕಿ ಇರಲಿ ಸಲ ಬಿ ಜೆ ಪಿ ಕೊಟ್ಟು ನೋಡೋಣ ಅಂತೇಳಿ ಅಧಿಕಾರವನ್ನು ದೆಹಲಿ ಜನ ಕೊಟ್ಟಿದ್ದಾರೆ ಇವತ್ತು. ಆದರೆ ಇವತ್ತು ಈ ಅಧಿಕಾರ ಕೊಟ್ಟಿದ್ದ ಅಲ್ಲಿ ದೆಹಲಿ ಜನರಿಗೆ ಇನ್ನು ಇದಕ್ಕೆ ಬಾಡಿಗೆ ಕೊಡೋದು, ಇದಕ್ಕೆ ದಂಡ ಕೊಡೋದು, ಇದಕ್ಕೆ ಟ್ಯಾಕ್ಸ್ ಕೊಡೋದು ಎಲ್ಲ ಬರೋ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ. ಒಟ್ಟಾರೆಯಾಗಿ ಮನೋಜ್ ತಿವಾರಿ ಪ್ರವೇಶ್ ವರ್ಮಾ ನಮ್ಮ ಇವ್ರ ಜೊತೆ ಕೂಡ್ತಾರ ಅನ್ನೋ ಮೊದಲೇ ಪ್ರಶ್ನೆ. ಕೇಶವಾರ ಜೊತೆಗೆ ಆಮ್ ಆದ್ಮಿ ಜೊತೆಗೆ ಅದರ ನಂತರದಲ್ಲೇ ಈ ಟ್ಯಾಕ್ಸ್ ಹಾಕಿದ್ದು ಇದು ಹಿಂದೆ ತಗೊಳ್ತದಲ್ಲ ಸರ್ಕಾರ, ದೆಹಲಿ ಸರ್ಕಾರ, ರೇಖಾ ಗುಪ್ತಾ ಅವ್ರ ಸರ್ಕಾರ ಅನ್ನೋದು ಮತ್ತೊಂದು ಪ್ರಶ್ನೆ. ಮತ್ತು ನಿಧಾನಕ್ಕೆ ಅಲ್ಲಿಯೂ ಸಹಿತ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಅಧಿಕಾರಿಗಳ ಶಾಹಿ ಜನರಲ್ಲೇ. ಹೀಗಾಗಿ ಒಟ್ಟಾರೆ ಬಿ ಜೆ ಪಿಗೆ ಕಷ್ಟದ ದಿನಗಳು ಬಂದವು ಏನೋ. ಯಾಕೆಂದ್ರೆ ಹೀಗಾಗಿ ದೆಹಲಿ ಜನರಲ್ಲೇ ವಿಶೇಷವಾಗಿ ಪ್ರಶ್ನೆ ಶುರು ಆಗ್ತಾ ಇದ್ದಾವೆ. ಆರಂಭದಲ್ಲಿ ಟ್ಯಾಕ್ಸ್ ಸ್ಟಾರ್ಟ್ ಆಯ್ತಲ್ಲಪ್ಪ ಇದು ಅಂತೇಳಿ. ಮತ್ತು ಅದೇ ಕಾಲಕ್ಕೆ 2500 ಇನ್ನು ಬರಲಿಕ್ಕಿಲ್ಲ ಅನ್ನುವಂಥ ವಾದವನ್ನು ಕ್ರಿಯೇಟ್ ಆಗಲಿಕ್ಕತ್ತದ. ಇದರ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಆಮ್ ಆದ್ಮಿ ಪ್ರಯತ್ನ ಮಾಡ್ತಾ ಇದೆ. ಒಟ್ಟಾರೆಯಾಗಿ ದಿಲ್ಲಿಯ ರೇಖಾ ಗುಪ್ತಾರ ಬದಲಾಗಿ ಮನೋಜ್ ತಿವಾರಿ ಅಥವಾ ಪ್ರವೇಶ್ ವರ್ಮಾ ಇವರಲ್ಲಿ ಗದ್ದುಗೆ ಇರ್ಬೋದಾ ಆಮ್ ಆದ್ಮಿ ಸಪೋರ್ಟ್ದಿಂದ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಎಲ್ಲರನ್ನೂ ಕಾಡ್ಲಿಕ್ಕತ್ತದ. ಇದಕ್ಕೆ ನೀವೇನು ಹೇಳ್ತೀರಿ? ಬದಲಾಗ್ಬೋದಾ ದೆಹಲಿ ಸರ್ಕಾರ, ಇಲ್ಲ ಅದೇ ಮುಂದುವರಿಬೋದಾ? ಏನಾದರೂ ಕಾಮೆಂಟ್ ಮಾಡಿ ತಿಳಿಸ್ತಾ ಇರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.